ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆ ವೀಕ್ಷಕರೇ, ಪ್ರಭಾತಂ ದೇವಾಲಯ ಭೇಟಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ನಾವು ಒಂದಷ್ಟು ದೇವಾಲಯಗಳಿಗೆ ಭೇಟಿ ಕೊಡ್ತೀವಿ. ಆ ದೇವಸ್ಥಾನದ ವಿಶೇಷತೆ, ಆ ದೇವಸ್ಥಾನದ ಸ್ಥಳ ಪುರಾಣ, ಹಾಗೆ ಅಲ್ಲಿನ ಪೂಜೆ ವಿಶೇಷತೆಗಳ ಬಗ್ಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮಗೆ ನಾವು ತಿಳಿಸಿಕೊಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ನಾವು ಭೇಟಿ ಕೊಟ್ಟಂತಹ ದೇವಸ್ಥಾನ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ದೊಡ್ಡಮದುರೆ ಗ್ರಾಮದ ಶ್ರೀ ವನ್ನಾದೇವಿ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿನ ವಿಶೇಷತೆ ಏನು, ಇಲ್ಲಿ ಯಾವ ರೀತಿ ಪೂಜೆ ಕಾರ್ಯಗಳು ನಡೀತೆ, ಎಲ್ಲವನ್ನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ. ಬನ್ನಿ. ವೀಕ್ಷಕರೇ, ನಾವಿತ್ತು ವನ್ನಾದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿನ ಅರ್ಚಕರು ಈ ದೇವಸ್ಥಾನದ ಕುರಿತು ಏನ್ ಹೇಳ್ತಾರೆ, ಬನ್ನಿ ತಿಳಿದುಕೊಳ್ಳೋಣ. ಸಕಲ ವಿಧ ಗ್ರಹ ದೋಷ, ನಕ್ಷತ್ರ ದೋಷ, ರಾಶಿ ದೋಷ, ಸಂಧ್ಯಕಾಲ ದೋಷ ನಿವಾರಣಾರ್ಥಂ ಸಕಲ ವಿಧ ದೃಷ್ಟಿ, ಜನ ದೃಷ್ಟಿ, ಸರ್ವ ದೃಷ್ಟಿ, ಸಕಲ ದೃಷ್ಟಿವಾದ ಶತ್ರುಬಾಧ ನಿವಾರಣಾರ್ಥಂ ಶ್ರೀ ಆಸ್ಥಾನ ದೇವತಾ ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ದೇವತಾ ಶ್ರೀ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಶ್ರೀ ಭಕ್ತಾದಿಗಳಿಂದಂತೆ ಶ್ರೀ ಕ್ಷೇತ್ರ ಶಕ್ತಿಪೀಠ ವನ್ನಾದೇವಿ ದೇವಸ್ಥಾನ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ದೊಡ್ಡಮದುರೆಯ ಗ್ರಾಮ. ಈ ಗ್ರಾಮ ಬಂದು ಅಟ್ಟಿಲಕಮ್ಮ ಜಲಗಿರಮ್ಮ ದೇವಸ್ಥಾನದ ಮಧ್ಯಭಾಗದಲ್ಲಿ ಬರುತ್ತೆ. ದೊಡ್ಡಮದುರೆಯ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಶ್ರೀ ವನ್ನಾದೇವಿ ದೇವಿ ನೆಲೆಸಿರುವಂತಹ ಜಾಗ ಇದು. ಇದು ವಿಶೇಷವಾಗಿ ಏನಪ್ಪ ಅಂದರೆ, ಮುಂದೆ ಸುಮಾರು 100 ವರ್ಷ ಕಾಲದಲ್ಲಿ ಮಣ್ಣಿನ ದೇವಸ್ಥಾನ ಆಗಿತ್ತು. ಆ ಮಣ್ಣಿನ ದೇವಸ್ಥಾನವನ್ನು ಇದು ಮಾಡಿ ವನ್ನಾದೇವಿಯ ಸಂಕಲ್ಪದಂತೆ ಇಲ್ಲಿ ಕಲ್ಲಿನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ವಿಶೇಷವಾಗಿ ಒಂದೇ ಗರ್ಭಗುಡಿಯಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಮತ್ತು ಒಂದೇ ಗೋಪುರ, ಒಂದೇ ಬಾಗಿಲು, ಒಂದೇ ಗರ್ಭಗುಡಿ. ಆ ಗರ್ಭಗುಡಿಯಲ್ಲಿ ನೆಲೆಸಿರುವಂತಹ ಶ್ರೀ ಶಕ್ತಿಪೀಠ ವನ್ನಾದೇವಿಯ ದಿವ್ಯಕ್ಷೇತ್ರ ಈ ದೊಡ್ಡಮದುರೆ ಗ್ರಾಮ. ಈ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ದೇವತೆಗಳು ಕೂಡ ಇದೆ. ಈ ವನ್ನಾದೇವಿ ಬಂದು ಗ್ರಾಮ ದೇವತೆಯಾಗಿ ವಿಶೇಷವಾಗಿ, ಮತ್ತು ಇಲ್ಲಿ ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಪೂಜೆ ನಡೆಯುತ್ತೆ. ಆ ಅಮಾವಾಸ್ಯೆ ಪೂಜೆಯಲ್ಲಿ ಗಣಪತಿ ಹೋಮ, ನವಗ್ರಹ, ಮೃತ್ಯುಂಜಯ ಹೋಮ, 12 ರಾಶಿಗಳು, 21 ನಕ್ಷತ್ರಗಳು ಹಾಗೂ ವಿಶೇಷವಾಗಿ ಗ್ರಾಮದಲ್ಲಿರುವಂತಹ ಎಲ್ಲ ದೇವತೆಗಳ ಹೋಮಗಳನ್ನು ಇಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಪೂಜೆಯನ್ನು ಮಾಡ್ತೀವಿ. ಮತ್ತು ಇಲ್ಲಿ 3 ದೇವತೆಗಳ ತೀರ್ಥವನ್ನು ಅಭಿಷೇಕವನ್ನು ಮಾಡ್ತೀವಿ. ಹೇಗಪ್ಪ ಅಂದರೆ, ಕೆಟ್ಟ ಶಕುನ ಮತ್ತು ಕೆಲಸ ಕಾರ್ಯಗಳು ಆಗ್ತಾ ಇರಲ್ಲ, ತುಂಬ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇರ್ತಾರೆ, ಹಾಸ್ಪಿಟ್ಲಲ್ಲಿ ಏನೂ ಸಮಸ್ಯೆ ಇರಲ್ಲ. ಆ ಥರ ಸಮಸ್ಯೆ ಇರೋರು ಇಲ್ಲಿ 3 ದೇವತೆಗಳ ತೀರ್ಥವನ್ನು 3 ಅಮಾವಾಸ್ಯೆ ದಿನಗಳಂತ ಅಭಿಷೇಕವನ್ನು ಮಾಡಿಸಿದಾಗ ಆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಅಟ್ಟಿಲಕ್ಕಮ್ಮ ಜಲಗಿರಮ್ಮ ಹೋಗುವಂಥ ಸಮಸ್ತ ಭಕ್ತಾದಿಗಳು ಕೂಡ ಈ ಒಂದು ಕ್ಷೇತ್ರಕ್ಕೂ ಕೂಡ ಬಂದು ಈ ದೇವಿಯ ದರ್ಶನವನ್ನು ಪಡೆದು ನಿಮ್ಮ ಕಷ್ಟ ಎಲ್ಲವನ್ನ ನಿವಾರಣೆ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಸವನೀಯ ಪ್ರಾರ್ಥನೆ. ಅಜ್ಜನಪಾಳ್ಯ ಗ್ರಾಮಸ್ಥರು. ನಮ್ಮ ತಾತ್ತೀರು ಇಲ್ಲಿ ಈ ಊರಿನಲ್ಲಿ ಅದು ಮೊದಲು ಇಲ್ಲಿದ್ದರಂತೆ. ಅವರು ಇಲ್ಲಿಂದ ಇದು ಗೊಟ್ಟಿಕೆರೆಗೆ ಹೋಗಿ, ಗೊಟ್ಟಿಕೆರೆಯಿಂದ ನಮ್ಮ ಅಜ್ಜನಪಾಳ್ಯಕ್ಕೆ ಹೋಗಿ ನೆಲೆಸಿದ್ರು. ಅಲ್ಲಿ ಈಗ ನಾವು ನೆಲೆಸಿರೋದು.
ನಮಗೆ ತಾಯಿ ವನ್ನಾದೇವಿ ವೀರಭದ್ರ ಸ್ವಾಮಿ ಚನ್ನಸ್ವಾಮಿ ನಮಗೆ ಗ್ರಾಮ ದೇವತೆ ಅಂದರೆ ಮನೆ ದೇವತೆ ಅದರಿಂದ ನಾವು ಏನೇ ಇದ್ದರೂ ಏನೇ ಕಾರ್ಯ ಇದ್ದರೂ ಏನೇ ಸೇದಿ ಇದ್ರೂ ಬಂದು ನಾವಿಲ್ಲಿ ಎಲ್ಲ ಕಾರ್ಯನೂ ನೆರವೇರಿಸ್ಕೊಂಡು ಹೋಗ್ತೀವಿ. ಅಂದರೆ ನಮಗೆ ಈಗ ಮೊದಲು ಹಳೆಯ ದೇವಸ್ಥಾನ ಇತ್ತು, ಈಗ ಹೊಸ ದೇವಸ್ಥಾನ ನಿರ್ಮಾಣ ಆಗಿದೆ. ಈಗ ಓಪನ್ ಆಗಿ ಒಂದು 2 ತಿಂಗಳಾಗಿದೆ. ಅಂದರೆ ನಮಗೆ ಇಲ್ಲಿ ಬಂದ ಮೇಲೆ ಇಲ್ಲಿ ಅಮ್ಮನ ಸೇವೆಗೆ ಇದು ಮಾಡಿದ ಮೇಲೆ ಒಳ್ಳೆಯದಾಗಿದೆ, ಒಳ್ಳೆ ಕೆಲಸಗಳು ಸಿಗ್ತವೆ, ಒಳ್ಳೆ ಅಭಿವೃದ್ಧಿ ಆಗಿದೆ ನಮಗೂ. ಮಗಳು ದೊಡ್ಡವಳಿಗೆ ಮೈಯೆಲ್ಲ ತುಂಬ ಅಲರ್ಜಿಯಾಗಿ ಎಲ್ಲ ಆಗಿತ್ತು. ಡಾಕ್ಟರ್ಗಳಿಗೆ ಎಲ್ಲ ತೋರಿಸಿದ್ರು, ಏನು ವಾಸಿ ಆಗಿರಲಿಲ್ಲ. ಇಲ್ಲಿ ಬಂದು ಈ ಹೊನ್ನಾದೇವಿ ಸನ್ನಿಧಿಯಲ್ಲಿರೋ ನಾಗದೇವತೆಗೆ ಪ್ರತಿ ಮಂಗಳವಾರ ಅಭಿಷೇಕ ಮಾಡ್ತೀವಿ ಅಂತ ಅಂದ್ಕೊಂಡು ಅಲ್ಲಿ ಮಾಡಕ್ಕೆ ಶುರು ಮಾಡಿದಾಗಿಲ್ಲ ಅವಳಿಗೆ ಎಲ್ಲ ವಾಸಿಯಾಗಿ ಈಗ ಗಾಯಗಳೆಲ್ಲ ಹೊಂದಿದೆ. ಈ ದೇವಿ ಹತ್ರ ಬಂದು ಯಾರು ಏನೇ ಕೇಳ್ಕೊಂಡ್ರು ಎಲ್ಲ ನೆರವೇರಿಸ್ತಾಳೆ. ವಿಶೇಷವಾಗಿ ಶುಕ್ರವಾರ ಮಂಗಳವಾರ ನಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ನಾವೇನೇ ಕೇಳ್ಕೊಂಡ್ರು ದೇವಿ ವರ ಕೊಡ್ತಾಳೆ. ಇಲ್ಲಿ ವಿಶೇಷ ಅಮಾಸೆ ಪೂಜೆ ಅಂತ ಅಂದಾಗ ನಾವು ದೀಪಗಳು ಹಚ್ಚುತ್ತೀವಿ. ಶುಕ್ರವಾರ, ಮಂಗಳವಾರ, ಭಾನುವಾರ ವಿಶೇಷ ಪೂಜೆ ಮಾಡಿ ಇದು ಮಾಡ್ತೀವಿ. ನನ್ನ ಮಗಂದು ಡಿಗ್ರಿ ಪಾಸ್ ಆಗಲಿ ಅಂತ ನಾನು ಅನ್ಕೊಂಡು ದೀಪ ಹಚ್ಚಿದ್ದೆ. ಹಂಗಾಗಿ ನಾನು ಅನ್ಕೊಂಡಿದ್ದು ಹಾಗೈತೆ, ನನ್ನ ದೀಪ ಹಚ್ಚಿ ನನ್ನ ಸಲ್ಲೈತೆ ನನ್ನ ದೇವರು. ಹಂಗಾಗಿ ನೀವು ಬಂದು ಇಲ್ಲಿ ಪೂಜೆ ಮಾಡಿಸಿ ದೀಪ ಹಚ್ಚಿರಿ. ಇಲ್ಲಿ ವಿಶೇಷವಾಗಿ ಅಮಾಸೆ ಒಳಗಡೆ ನೀರು ಇಡ್ತಾರೆ, ಹಂಗಾಗಿ ಅದು ತುಂಬ ಒಳ್ಳೇದಾಗುತ್ತೆ. ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಏನು ಈ ದೇವಸ್ಥಾನ ನೋಡ್ತಿದ್ದೀರಿ, ಕರ್ನಾಟಕದಲ್ಲೇ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಒಂದೇ ಗರ್ಭಗುಡಿಯಲ್ಲಿ ಮಹಾಲಕ್ಷ್ಮಿ, ಮಹಾಸರಸ್ವತಿ ಹಾಗೆ ಮಹಾಕಾಳಿ ಪ್ರತಿರೂಪವಾದ ಪಾರ್ವತಿ ದೇವಿ ಶ್ರೀ ವನ್ನಾದೇವಿಯಾಗಿ ನಮ್ಮ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಹಾಗೆ ಈ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂದರೆ ಈ ದೇವಸ್ಥಾನ ಭಾಳ ಪುರಾತನ ಪ್ರಸಿದ್ಧವಾದ ದೇವಸ್ಥಾನ. 300-400 ವರ್ಷಗಳ ಹಿಂದೆ ಈ ಒಂದು ಗ್ರಾಮಕ್ಕೆ ಬಂದು ಶ್ರೀ ವನ್ನಾದೇವಿ ನೆಲೆ ನಿಂತು ಈ ಸುತ್ತಮುತ್ತಲಿನ ಗ್ರಾಮವನ್ನು ಸಂರಕ್ಷಿಸ್ತಾ ಇದ್ದಾರೆ. ಹಾಗೆ ಕರ್ನಾಟಕದಾದ್ಯಂತ ಭಾಳಷ್ಟು ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ವಾರದಲ್ಲಿ ಮಂಗಳವಾರ, ಶುಕ್ರವಾರ ಹಾಗೆ ಭಾನುವಾರ ವಿಶೇಷ ಪೂಜಾ ದಿನಗಳಲ್ಲಿ ಆಗಮಿಸಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಜೊತೆಗೆ ಅಮಾವಾಸ್ಯೆ ಹಾಗೆ ಪೌರ್ಣಿಮೆಯಲ್ಲೂ ಸಹ ಭಾಳಷ್ಟು ವಿಶೇಷ ಪೂಜೆಗಳು, ಹೋಮ ಹವನಾದಿ ಕಾರ್ಯಗಳು ಈ ಒಂದು ದೇವಸ್ಥಾನದಲ್ಲಿ ನಡೀತಾ ಇರ್ತದೆ. ಯಾರೇ ಭಕ್ತಾದಿಗಳು ತಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ತಾಯಿಗೆ ಬಂದು ಹರಕೆ ಹೊತ್ತು ಓದಲ್ಲಿ ಬಹಳ ಬೇಗ ಅವರ ಹರಕೆಗಳು ಫಲಿಸಿ ಸನ್ಮಂಗಳವನ್ನು ಉಂಟು ಮಾಡ್ತಕ್ಕಂಥ ಕ್ಷೇತ್ರ ಶ್ರೀ ವನ್ನಾದೇವಿ ಅಮ್ಮನವರ ಕ್ಷೇತ್ರವಾಗಿದೆ. ವಿಶೇಷವಾಗಿ ಈ ದೇವಸ್ಥಾನ ವನ್ನಾದೇವಿಯ ಸನ್ನಿಧಿಯಲ್ಲಿ ವಿಶೇಷವಾಗಿ ಒಂದು